ಹಲೋ ಗೈಸ್, ಈಗ ಹೈರ್ ಪರ್ಚೇಸ್ ಸಿಸ್ಟಮಲ್ಲಿ ನಾವು ಸೆಕೆಂಡ್ ಪ್ರಾಬ್ಲಮ್ನ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಾಬ್ಲಮ್ ಲಾಸ್ಟ್ ಇಯರ್ 2019 ಕ್ವಶನ್ ಪೇಪರಲ್ಲಿ 6 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್. ಹಾಗಾದರೆ ಇಲ್ಲಿ ಪ್ರಾಬ್ಲಮ್ನ ಫಸ್ಟ್ ನಾವು ನೋಡೋದಾದರೆ ಇಲ್ಲಿ ಮಿಸ್ಟರ್ ಕುಲಕರ್ಣಿ ಪರ್ಚೇಸ್ಡ್ ಎ ಮೋಟಾರ್ ಕಾರ್ ಆನ್ ಹೈರ್ ಪರ್ಚೇಸ್ ಸಿಸ್ಟಮ್. The total price of the car payable is rupees 40,000 as down payment, and thereafter the installment of rupees 26,000, rupees 24,000 and rupees 22,000 payable at the end of first, second and third year respectively. Interest is charged at 10% per annum. Calculate the cash price ಅಂತ ಕೊಟ್ಟಿದ್ದಾನೆ ಇಲ್ಲಿ. ಯಾರು ಇಲ್ಲಿ ಮಿಸ್ಟರ್ ಕುಲಕರ್ಣಿ ಅಂತ ಹೇಳ್ತಾ ಇದ್ದಾರೆ. ಅವ್ರೇನೇನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮೋಟಾರ್ ಕಾರ್ನ ಹೈರ್ ಪರ್ಚೇಸ್ ಸಿಸ್ಟಮ್ ಪ್ರಕಾರ ಆ ಒಂದು ಮೋಟಾರ್ ಕಾರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಒಂದು ಮೋಟಾರ್ ಕಾರ್ನ ಪರ್ಚೇಸ್ ಮಾಡಬೇಕಾಗಿದ್ರೆ ಆ ಒಂದು ಮೋಟಾರ್ ಕಾರ್ನ ಕ್ಯಾಶ್ ಪ್ರೈಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವಿಲ್ಲಿ ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ, ದಟ್ ಈಸ್ 40,000 ಆಸ್ ಡೌನ್ ಪೇಮೆಂಟ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಅವನು ಆ ಒಬ್ಬ ಮಿಸ್ಟರ್ ಕುಲಕರ್ಣಿ ಅನ್ನೋರು ಆ ಒಂದು ಮೋಟಾರ್ ಕಾರ್ನ ಪರ್ಚೇಸ್ ಮಾಡುವಂತ ಡೇ ಏನಿದೆ ಆ ಒಂದು ಡೇಟ್ ಅಲ್ಲಿ ಅವ್ರು ಎಷ್ಟು ಅಮೌಂಟನ್ನ ಪೇ ಮಾಡ್ತಾ ಇದಾರೆ ಅಂದ್ರೆ 40,000 ಪೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಫಸ್ಟ್ ಆ ಒಂದು ಡಿಲಿವರಿ ಮೋಟಾರ್ ಕಾರ್ನ ತಗೊಂಡು ಬರೋ ಅಂತ ಡೇಟ್ ಅಲ್ಲಿ 40,000 ಪೇ ಮಾಡ್ತಾ ಇದ್ದಾನಂತೆ. ಇನ್ನು ರಿಮೈನಿಂಗ್ ಅಮೌಂಟನ್ನ ಅವನು 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆ ಒಂದು 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 26,000 and ಸೆಕೆಂಡ್ ಇಯರ್ ಅಲ್ಲಿ 24,000 and ಥರ್ಡ್ ಇಯರ್ ಅಲ್ಲಿ 22,000 ಅವನು ಈ ರೀತಿಯಾಗಿ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಅವನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀನಿ ಇನ್ನ ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳ್ತಾ ಇದ್ದಾನೆ. ಈ ಎಲ್ಲ ಡೀಟೇಲ್ಸ್ ಜೊತೆಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ. ಇಲ್ಲಿ ಎಷ್ಟು ಪರ್ಸೆಂಟ್ ಅಂತ 1 ಇಯರ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 10% per annum ಅಂತ ಹೇಳ್ತಾ ಇದ್ದಾನೆ. ದೆನ್ ಕ್ಯಾಲ್ಕುಲೇಟ್ ದ ಕ್ಯಾಶ್ ಪ್ರೈಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಕ್ಯಾಶ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಈಗ ಈ ಒಂದು ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡೋದು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ಯಾವ ರೀತಿ ಈಚ್ ಇಯರ್ ಇನ್ಸ್ಟಾಲ್ಮೆಂಟ್ ಮತ್ತೆ ಈಚ್ ಇಯರ್ ಇಂಟ್ರೆಸ್ಟ್ ಅಂದ್ರೆ ಪ್ರತಿ ವರ್ಷ ನೀವು ಏನು ಇಂಟ್ರೆಸ್ಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಾಬ್ಲಮ್ ನ ನಾವು ಮಾಡ್ತಾ ಇದ್ವಿ. ಐ ಮೀನ್ ಆ ಒಂದು ಪ್ರಾಬ್ಲಮ್ಸ್ ನ ಮಾಡ್ಬೇಕಾದ್ರೆ ಯಾವ ಫಾರ್ಮೆಟ್ ನ ನಾವು ತಗೊಂಡಿದ್ವಿ, ಸೇಮ್ ಕ್ಯಾಶ್ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ರು ಕೂಡ ನಾವು ಅದೇ ಒಂದು ಫಾರ್ಮೆಟ್ ನ ನಾವು ಮಾಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ನಾವು ಕ್ಯಾಶ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಉಲ್ಟಾ ಬರ್ತಾ ಹೋಗ್ತೀವಿ. ಅಂದ್ರೆ ಉಲ್ಟಾ ಅಂತ ಹೇಳೋದಾದ್ರೆ ಹಿಂದೆಯಿಂದ ಮುಂದಕ್ಕೆ ಹೋಗ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಗೌರಿಬಿದನೂರಿಂದ ನಾವು ಬೆಂಗಳೂರು ಹೋಗ್ತಾ ಇದೀವಿ ಅಂತ ಹೇಳೋದಾದ್ರೆ ಫಸ್ಟ್ ಯಾವ ಊರು ಸಿಗುತ್ತೆ? ಗೌರಿಬಿದನೂರು ಆದ್ಮೇಲೆ ತೊಂಡೆಬಾವಿ ಆದ್ಮೇಲೆ ದೊಡ್ಡಬಳ್ಳಾಪುರ ಆದ್ಮೇಲೆ ಯಲಹಂಕ ಆದ್ಮೇಲೆ ಮೆಜೆಸ್ಟಿಕ್ ಸಿಗುತ್ತೆ. ಹಾಗಾದ್ರೆ ನಾವೀಗ ಅದೇ ರೀತಿನೇ ನಾವು ಬೆಂಗಳೂರು ಟು ಗೌರಿಬಿದನೂರು ಬರ್ಬೇಕಾಗಿದ್ರೆ ಫಸ್ಟ್ ಮತ್ತೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಗೌರಿಬಿದನೂರಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿದ್ರೆ ನಾವು ನಮಗೆ ಫಸ್ಟ್ ತೊಂಡೆಬಾವಿ ಸಿಗ್ತಾ ಇತ್ತು. ಬಟ್ ಅಲ್ಲಿಂದ ನಾವು ರಿಟರ್ನ್ ಬರ್ಬೇಕಾಗಿದ್ರೆ ನಾವು ತೊಂಡೆಬಾವಿ ಲಾಸ್ಟ್ ಅಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಐ ಮೀನ್ ಫಸ್ಟ್ ಅಲ್ಲಿ ಏನ್ ಸಿಗುತ್ತೆ ಮೆಜೆಸ್ಟಿಕ್ ಬಿಡ್ತೀವಿ ಅಂತ ಹೇಳೋದಾದ್ರೆ ಮೆಜೆಸ್ಟಿಕ್ ಆದ್ಮೇಲೆ ಯಲಹಂಕ ಬರುತ್ತೆ, ಯಲಹಂಕ ಆದ್ಮೇಲೆ ದೊಡ್ಡಬಳ್ಳಾಪುರಕ್ಕೆ ಬರ್ತೀವಿ, ದೊಡ್ಡಬಳ್ಳಾಪುರ ಆದ್ಮೇಲೆ ಮತ್ತೆ ಎಲ್ಲಿಗೆ ಬರ್ತೀವಿ? ತೊಂಡೆಬಾವಿ ಸಿಗುತ್ತೆ, ಅದಾದ್ಮೇಲೆ ಗೌರಿಬಿದನೂರು ಬರ್ತೀವಿ. ಅಂದ್ರೆ ಇಲ್ಲಿ ನಾವು ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ ನಾವೊಂದು ಫಾರ್ಮೆಟ್ ನ ತಗೊಳ್ತಾ ಇದ್ವಿ. ರೇಟ್ ಆಫ್ ಇಂಟ್ರೆಸ್ಟ್ ನ ಕೊಟ್ಟಾಗ ಯಾವ ರೀತಿ ಫಸ್ಟ್ ಟೈಮ್ ತಗೊಳ್ತಾ ಇದ್ವಿ? ಕ್ಯಾಶ್ ಪ್ರೈಸ್ ಲೆಸ್ ಡೌನ್ ಪೇಮೆಂಟ್, ಅದರಲ್ಲಿ ಏನ್ ಬರ್ತಾ ಇತ್ತು? ಬ್ಯಾಲೆನ್ಸ್ ಬರ್ತಾ ಇತ್ತು. ಆ ಒಂದು ಬ್ಯಾಲೆನ್ಸ್ ಗೆ ಆಡ್ ಫಸ್ಟ್ ಇಯರ್ ಇಂಟ್ರೆಸ್ಟ್ ಲೆಸ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್, ಅದೇ ರೀತಿನ ಬ್ಯಾಲೆನ್ಸ್ ಬರ್ತಾ ಇತ್ತು. ನೆಕ್ಸ್ಟ್ ಆ ಒಂದು ಬ್ಯಾಲೆನ್ಸ್ ಅಲ್ಲಿ ಮತ್ತೆ ಅಗೇನ್ ಆಡ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಮತ್ತೆ ಲೆಸ್ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್, ಮತ್ತೆ ಅದೇ ರೀತಿನ ಮತ್ತೆ ಅಗೇನ್ ಆಡ್ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ಥರ್ಡ್ ಇಯರ್ ಇಂಟ್ರೆಸ್ಟ್ ಮತ್ತೆ ಲೆಸ್ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ಈ ರೀತಿ ನಾವು ಮಾಡ್ತಾ ಬಂದ್ವಿ. ಯಾವಾಗ ಈಚ್ ಇಯರ್ ಅಲ್ಲಿ ನಾವು ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ನ ಪೇ ಮಾಡ್ತಾ ಇದೀವಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಆ ಒಂದು ಫಾರ್ಮೆಟ್ ಪ್ರಕಾರ ನಾವು ಮಾಡ್ತಾ ಬಂದಿದ್ವಿ. ಬಟ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನ ಕೊಟ್ಟಿದ್ದಾನೆ ಅಂಡ್ ಅದ್ರ ಜೊತೆಲಿ ಡೌನ್ ಪೇಮೆಂಟ್ ಅನ್ನ ಕೊಟ್ಟಿದ್ದಾನೆ, ಮತ್ತೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅವನೇ ಕೊಟ್ಟಿದ್ದಾನೆ. ಈ ಮೂರು ಡೀಟೇಲ್ಸ್ ಅಂದ್ರೆ ಅವ್ನು ಕೊಟ್ಟಿರುವಂತ ಎಲ್ಲ ಡೀಟೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡು ಏನನ್ನ ಫೈಂಡ್ ಔಟ್ ಮಾಡ್ಬೇಕಂತ ಕ್ಯಾಶ್ ಪ್ರೈಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಕ್ಯಾಶ್ ಪ್ರೈಸ್ ಫೈಂಡ್ ಔಟ್ ಮಾಡ್ಬೇಕಾಗಿಲ್ಲ ನಾವೇನ್ ಮಾಡ್ತೀವಿ,
ಲಾಸ್ಟ್ ಇಂದ ಫಸ್ಟ್ ಬರ್ತೀವಿ. ಇಂಟ್ರೆಸ್ಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಲ್ಲ ಆ ಒಂದು ಫಾರ್ಮೆಟ್ ಅಲ್ಲಿ ಲಾಸ್ಟ್ ಅಲ್ಲಿ ಏನ್ ತಗೊಳ್ತಾ ಇದ್ವಿ ಅದನ್ನ ನಾವು ಫಸ್ಟ್ ಅಲ್ಲಿ ತಗೊಳ್ತೀವಿ. ಸೊ ಅದೇ ರೀತಿನೇ ನಾವು ಏನನ್ನ ಆಡ್ ಮಾಡ್ತಾ ಇದ್ವಿ ಆಗ ಅದೆಲ್ಲವೂ ಕೂಡ ಲೆಸ್ ಆಗ್ತಾ ಹೋಗುತ್ತೆ. ಏನನ್ನ ಅಲ್ಲಿ ಇಂಟ್ರೆಸ್ಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನನ್ನ ಲೆಸ್ ಮಾಡ್ತಾ ಇದ್ವಿ ಅದೆಲ್ಲವೂ ಕೂಡ ಈಗ ಆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಪ್ರಾಬ್ಲಮ್ಸ್ ನ ಮಾಡ್ತಾ 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 ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫಸ್ಟ್ ಲಾಸ್ಟ್ ಟೋಟಲ್ ಎಷ್ಟು ಇನ್ಸ್ಟಾಲ್ಮೆಂಟ್ ಕೊಟ್ಟಿದ್ದಾನೆ? 3 ಇಯರ್ಲಿ ಇನ್ಸ್ಟಾಲ್ಮೆಂಟ್, ಕರೆಕ್ಟಾ? ಹಾಗಾದ್ರೆ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಂತ? 22,000. ಯಾವುದು ಲಾಸ್ಟ್ ಇಯರ್? 3rd ಇಯರ್. ಹಾಗಾಗಿ ಫಸ್ಟ್ ಒಂದು ಕೆಲಸ ಮಾಡಿ, ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ಕೊಳ್ಳಿ, ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಂತ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಲ್ಲಿ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟಂತ? ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ರುಪೀಸ್ 22,000 ಬರ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಫಾರ್ ಈಚ್ ಇಯರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅಲ್ಲಿ ಏನೇನ್ ಆಡ್ ಮಾಡ್ತಾ ಇದ್ವಿ ಅದೆಲ್ಲ ಇಲ್ಲಿ ಲೆಸ್ ಆಗುತ್ತೆ. ಅಲ್ಲಿ ಲೆಸ್ ಏನೇನ್ ಮಾಡ್ತಾ ಇದ್ವಿ ಅದೆಲ್ಲ ಈಗ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಲ್ಲಿ ತಗೊಂಡ್ವಿ. ಸೊ ಇಂಟ್ರೆಸ್ಟ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಮಾಡ್ತಾ ಇದ್ವಿ? ಆಡ್ ಇಂಟ್ರೆಸ್ಟ್ ಲೆಸ್ ಇನ್ಸ್ಟಾಲ್ಮೆಂಟ್. ಇಲ್ಲೇನಾಗುತ್ತೆ? ಆಡ್ ಮಾಡೋದು ಲೆಸ್ ಆಗುತ್ತೆ, ಲೆಸ್ ಮಾಡೋದು ಆಡ್ ಆಗುತ್ತೆ. ಅಂದ್ರೆ ಇನ್ಸ್ಟಾಲ್ಮೆಂಟ್ ಆಡ್ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ಏನಾಗ್ತಾ ಹೋಗುತ್ತೆ? ಲೆಸ್ ಮಾಡ್ತಾ ಹೋಗ್ತೀವಿ. ಇನ್ ದ ಸೇಮ್ ವೇ ನೆಕ್ಸ್ಟ್ ಬರ್ಕೊಳ್ಳಿ, ಲೆಸ್ ಲಾಸ್ಟ್ ಇಯರ್ ಇಂಟ್ರೆಸ್ಟ್. ಹಾಗಾದ್ರೆ ಲಾಸ್ಟ್ ಇಯರ್ ಇಂಟ್ರೆಸ್ಟ್ ನ ನಾವು ಲೆಸ್ ಮಾಡ್ಕೋಬೇಕು. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿಲ್ಲ, ಇಲ್ಲಿ ಪರ್ಸೆಂಟೇಜ್ ನ ಕೊಟ್ಟಿದ್ದಾನೆ. % ಅಂತ 10% ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ 10% ಇಂಟ್ರೆಸ್ಟ್ ಅಮೌಂಟ್ ನಾವು ಲೆಸ್ ಮಾಡಬೇಕಾಗಿರತ್ತೆ. ಲೆಸ್ ಮಾಡಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಎಷ್ಟು ಅಮೌಂಟ್ ಪೇ ಮಾಡಿದ್ದು? 22,000, ಕರೆಕ್ಟಾ? ಹಾಗಾದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನ್ 22,000 ಪೇ ಮಾಡಿದ್ವಿ ಅದಕ್ಕಿಂತ ಮುಂಚಿತವಾಗಿ ಇನ್ಸ್ಟಾಲ್ಮೆಂಟ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳೋದಾದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್, ಏನು ಅಸಲು ಮತ್ತೆ ಬಡ್ಡಿ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಅಮೌಂಟ್ ಎರಡೂ ಸೇರಿದ್ರೆ ಏನ್ ಬರುತ್ತೆ? ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರುತ್ತೆ. ಹಾಗಾಗಿ ಈ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ 22,000 ಅಲ್ಲಿ ಆಲ್ರೆಡಿ 10% ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಈಗ ಅದನ್ನ ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ಲೆಸ್ ಮಾಡಬೇಕು ಅಂದ್ರೆ ಆವಾಗ ನಾವು ಯಾವ ಒಂದು ಫಾರ್ಮುಲಾ ಬೇಸ್ ಆಗಿ ಇಟ್ಕೊಳ್ತೀವಿ ಅಥವಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ಎಷ್ಟಿದೆ? ಇಲ್ಲಿ 22,000 ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ದೆನ್ ಇಟ್ ಇನ್ಕ್ಲೂಡ್ಸ್ ಬೋತ್ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಇದರಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ಲೆಸ್ ಮಾಡಬೇಕು. ಹಾಗಾಗಿ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್? 10 ಡಿವೈಡೆಡ್ ಬೈ 100 ಮಾಡಬಾರ್ದು. ಏಕೆ 100 ಮಾಡಬಾರ್ದು ಅಂತ ಹೇಳೋದಾದ್ರೆ ಇಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನು 22,000 ಅಂತ ಕೊಟ್ಟಿದ್ದ, 22,000 ಅಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಎಷ್ಟು ತಗೋಬೇಕಾಗಿರುತ್ತೆ? 110 ಮಾಡ್ತೀವಿ. ಹಾಗಾಗಿ 22,000 ಇಂಟು 10 ಬೈ 110 ಮಾಡ್ಕೊಳ್ಳಿ. 22,000 ಇಂಟು 10 ಡಿವೈಡೆಡ್ ಬೈ 110 ಮಾಡಿ. ಎಷ್ಟು ಬಂದವಾಗ 2,000 ಇಂಟ್ರೆಸ್ಟ್ ಅಮೌಂಟ್ ಈ ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಏನಂತ ಬರ್ಕೊಂಡಿದೀವಿ ಇಲ್ಲಿ? ಆಡ್ ಅಲ್ಲ, ಇಲ್ಲಿ ಉಲ್ಟಾ ಬರ್ತಾ ಇದೀವಿ. ಹಾಗಾಗಿ ಏನ್ ಮಾಡ್ಬೇಕು? ಇದನ್ನ ಲೆಸ್ ಮಾಡ್ತೀವಿ. 22,000 ಅಲ್ಲಿ 2,000 ಲೆಸ್ ಮಾಡ್ಕೊಳ್ಳಿ. ಎಷ್ಟು ಬಂದವಾಗ ಬ್ಯಾಲೆನ್ಸ್ 20,000 ಬಂತು. ಇದನ್ನ ಬ್ಯಾಲೆನ್ಸ್ ಅಂತ ಕರೀತೀವಿ. ಮತ್ತೆ ಅಗೇನ್ ಮತ್ತೆ ನಿಮಗೆ ಹೇಳ್ತಾ ಇದೀನಿ, ಇಂಟ್ರೆಸ್ಟ್ ಅಮೌಂಟ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಅಲ್ಲಿ ಏನ್ ಮಾಡ್ತಾ ಇದ್ವಿ? ಇಂಟ್ರೆಸ್ಟ್ ಪ್ರತಿ ವರ್ಷದ ಇಂಟ್ರೆಸ್ಟ್ ಆಡ್ ಮಾಡ್ತಾ ಇದ್ವಿ. ಅದೇ ರೀತಿನೇ ಪ್ರತಿ ವರ್ಷದ ಇನ್ಸ್ಟಾಲ್ಮೆಂಟ್ ಏನ್ ಮಾಡ್ತಾ ಇದ್ವಿ? ಲೆಸ್ ಮಾಡ್ತಾ ಇದ್ವಿ. ಇಲ್ಲಿ ಉಲ್ಟಾ ಅಂತ ಹೇಳೋದಾದ್ರೆ ಇಂಟ್ರೆಸ್ಟ್ ಏನಾಗುತ್ತೆ? ಲೆಸ್ ಆಗುತ್ತೆ, ಇನ್ಸ್ಟಾಲ್ಮೆಂಟ್ ಏನಾಗುತ್ತೆ? ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ನೆಕ್ಸ್ಟ್ ಬರ್ಕೊಳ್ಳಿ, ಆಡ್. ಎಷ್ಟು ಇನ್ಸ್ಟಾಲ್ಮೆಂಟ್ ಇರೋದು? ಟೋಟಲ್ 3 ಇನ್ಸ್ಟಾಲ್ಮೆಂಟ್. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಲಾಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅಂದ್ರೆ 3rd ಇಯರ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ತಗೊಂಡ್ಬಿಟ್ವಿ. ಹಾಗಾದ್ರೆ 3rd ಇಯರ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 2nd ಇಯರ್. ಅಂದ್ರೆ ಉಲ್ಟಾ ಬರ್ತಾ ಇದೀವಿ, ಹಿಂದಕ್ಕೆ ಬರ್ತಾ ಇದೀವಿ. ಯಾವ ಇಯರ್ ಬರುತ್ತೆ? 3rd ಇಯರ್ ಗಿನ್ನ ಹಿಂದೆ 2nd ಇಯರ್. ಹಾಗಾಗಿ ಆಡ್ 2nd ಇಯರ್ ಇನ್ಸ್ಟಾಲ್ಮೆಂಟ್. 2nd ಇಯರ್ ಇನ್ಸ್ಟಾಲ್ಮೆಂಟ್ ಅವನೇ ಕೊಟ್ಟಿದ್ದಾನೆ ನೋಡಿ ಪ್ರಾಬ್ಲಮ್ ಅಲ್ಲಿ. ಎಷ್ಟು ಕೊಟ್ಟಿದ್ದಾನೆ? 2nd ಇಯರ್ ಇನ್ಸ್ಟಾಲ್ಮೆಂಟ್ ರುಪೀಸ್ 24,000 ಅಂತ ಇದೆ. ಅದನ್ನ ಇಲ್ಲಿ ಬರ್ಕೊಳ್ಳಿ, 24,000. ನೆಕ್ಸ್ಟ್ ಮತ್ತೆ ಈಗ ಆಡ್ ಅಂತ ಇದೆ. ಆಡ್ ಅಂತ ಹೇಳೋದಾದ್ರೆ ಇಲ್ಲಿ
ಅದನ್ನ ಆ್ಯಡ್ ಮಾಡ್ಕೊಳ್ಳಿ, ಪ್ಲಸ್ ಮಾಡ್ಕೋಬೇಕಾಗಿರುತ್ತೆ. 20 + 24,000 ಎಷ್ಟಾಗುತ್ತೆ? 44,000. 44,000 ಬಂತು. ದೆನ್ ಇದರಲ್ಲಿ ಮತ್ತೆ ಈ ಒಂದು ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ, ಇಂಟ್ರೆಸ್ಟ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ. ನಾನು ಆಗ್ಲೇ ಹೇಳ್ದೆ ಇನ್ಸ್ಟಾಲ್ಮೆಂಟ್ ಇನ್ಕ್ಲೂಡ್ಸ್ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ಇಂಟ್ರೆಸ್ಟ್. ಹಾಗಾಗಿ ಏನನ್ನ ಮಾತ್ರ ಈಗ ಲೆಸ್ ಮಾಡ್ಕೋಬೇಕು ನಾವು, ಮತ್ತೆ ಹೇಗೆ ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಇಯರ್ ಏನಿದೆ ಅದನ್ನ ಲೆಸ್ ಮಾಡ್ಕೋಬೇಕು. ಹಾಗಾಗಿ ನೆಕ್ಸ್ಟ್ ಲೈನ್ ಲೆಸ್ ಸೆಕೆಂಡ್ ಇಯರ್ ಇಂಟ್ರೆಸ್ಟ್. ಹಾಗಾದ್ರೆ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿಲ್ಲ, ಪ್ರಾಬ್ಲಮ್ ಅಲ್ಲಿ ಪರ್ಸೆಂಟೇಜ್ ಮಾತ್ರ ಕೊಟ್ಟಿದ್ದಾನೆ. ಮತ್ತೆ ಆ ಒಂದು ಪರ್ಸೆಂಟೇಜ್ ಪ್ರಕಾರ ನಾವೀಗ ಇಂಟ್ರೆಸ್ಟ್ ಅಮೌಂಟ್ ನಾವು ಇಲ್ಲಿ ತಗೊಳ್ಳೋದಾದ್ರೆ ಅಥವಾ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇಲ್ಲಿ ಎಷ್ಟು ಬಂದಿತ್ತು? ಇಲ್ಲಿ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಆ್ಯಡ್ ಆದ್ಮೇಲೆ ಬ್ಯಾಲೆನ್ಸ್ ಎಷ್ಟು ಬಂದಿತ್ತು? 44,000 ಬಂದಿದೆ, ರೈಟ್? 44,000 ಇಂಟು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್? 10 ಡಿವೈಡೆಡ್ ಬೈ ಎಷ್ಟು ತಗೋಬೇಕು? 100 ಅಲ್ಲ. ಏಕೆ 100 ಅಲ್ಲ? ಸೊ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಾವೇನ್ ಪೇ ಮಾಡಿರ್ತೀವಿ, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲಿ ಈ 10% ಇಂಟ್ರೆಸ್ಟ್ ಕೂಡ ಇನ್ಕ್ಲೂಡ್ ಆಗೋಗಿರುತ್ತೆ. ಹಾಗಾಗಿ ಇನ್ಕ್ಲೂಡ್ ಆಗಿರೋದನ್ನ ನಾವು ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ. ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ರೆ ನಾವು ಎಷ್ಟು ತಗೋಬೇಕಾಗಿರುತ್ತೆ? ಟೋಟಲ್ ಪರ್ಸೆಂಟೇಜ್ 100 ಅಲ್ಲಿ ಎಷ್ಟು ಇನ್ಕ್ಲೂಡ್ ಆಗಿರುತ್ತೆ ಅಂತ, ಐ ಮೀನ್ 10% ಇನ್ಕ್ಲೂಡ್ ಆಗಿದೆ ಅಂತ ಹೇಳೋದಾದ್ರೆ, ಅಂದ್ರೆ ಆಡ್ ಆಗಿದೆ ಅಂತ ಹೇಳೋದಾದ್ರೆ ಎಷ್ಟು ತಗೋಬೇಕು? 44,000 ಇಂಟು 10 ಡಿವೈಡೆಡ್ ಬೈ 110 ಮಾಡ್ತೀವಿ. ಸೊ ನೆಕ್ಸ್ಟ್ 44,000 ಇಂಟು 10 ಡಿವೈಡೆಡ್ ಬೈ 110 ಮಾಡಿ. ಎಷ್ಟು ಬಂತು? 4,000 ಇಂಟ್ರೆಸ್ಟ್ ಇದರಲ್ಲಿ ಇನ್ಕ್ಲೂಡ್ ಆಗಿತ್ತಂತೆ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಸೊ ಮತ್ತೆ ಬ್ಯಾಲೆನ್ಸ್ ಇಸ್ ಆಡ್ ಅಂತ, ಸಾರಿ ಲೆಸ್ ಅಂತ ಅದ. ಲೆಸ್ ಮಾಡ್ಕೊಂಡಾಗ ಎಷ್ಟು ಬಂತು? ಬ್ಯಾಲೆನ್ಸ್ 40,000 ಬಂತು. ಇದನ್ನ ಬ್ಯಾಲೆನ್ಸ್ ಅಂತ ಕರೀತೀವಿ, ಬ್ಯಾಲೆನ್ಸ್. ಮತ್ತೆ ಸೇಮ್. ಸೊ ಸೆಕೆಂಡ್ ಇಯರ್ ಇನ್ಸ್ಟಾಲ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಹಿಂದಕ್ಕೆ ಬಂದ್ರೆ ಯಾವ ಇಯರ್ ಬರುತ್ತೆ? ಫಸ್ಟ್ ಇಯರ್ ಬರುತ್ತೆ. ಹಾಗಾಗಿ ಆಡ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ಆಡ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಅವನೇ ಕೊಟ್ಟಿದ್ದಾನೆ ನೋಡಿ ಪ್ರಾಬ್ಲಮ್ ಅಲ್ಲಿ. ಎಷ್ಟಂತೆ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್? ₹26,000. ಎಸ್, 26,000 ಆಡ್ ಅಂತ ಇದೆ. ಹಾಗಾಗಿ 40,000 ಏನ್ ಬಂತು? ಆ ಒಂದು 40,000 ಪ್ಲಸ್ 26,000 ಆಡ್ ಮಾಡಿದ್ರೆ ಎಷ್ಟು ಬಂತು? 66,000. ಸೊ ನೆಕ್ಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಇನ್ಸ್ಟಾಲ್ಮೆಂಟ್ ಅನ್ನ ಆಡ್ ಮಾಡೋದಾದ್ರೆ ಏನನ್ನ ಲೆಸ್ ಮಾಡ್ತೀವಿ? ಇಂಟ್ರೆಸ್ಟ್ ಲೆಸ್ ಮಾಡ್ತೀವಿ. ಯಾವ ಇಯರ್ ಇನ್ಸ್ಟಾಲ್ಮೆಂಟ್ ಇವಾಗ ಆಡ್ ಮಾಡಿದ್ದು? ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್. ದೆನ್ ಯಾವ ಇಯರ್ ಇಂಟ್ರೆಸ್ಟ್ ಲೆಸ್ ಮಾಡ್ತೀವಿ? ಫಸ್ಟ್ ಇಯರ್ ಇಂಟ್ರೆಸ್ಟ್. ನೆಕ್ಸ್ಟ್ ಲೆಸ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ಸೇಮ್. ಸೊ ಇಲ್ಲಿ ನಾವು ಇಂಟ್ರೆಸ್ಟ್ ಅಮೌಂಟನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಆಲ್ರೆಡಿ ನೀವು ಈಗ ತಾನೇ ತಿಳ್ಕೊಡ್ರಿ. ಸೊ ನೆಕ್ಸ್ಟ್ ಎಷ್ಟು ಬಂದಿದೆ ಇಲ್ಲಿ? 66,000 ಇಂಟು ಎಷ್ಟು ಪರ್ಸೆಂಟು? 10%. ಡಿವೈಡೆಡ್ ಬೈ ಎಷ್ಟು ತಗೋಬೇಕು? 100 ತಗೋಬಾರ್ದು. ಯಾಕೆ ಅಂತ ಹೇಳೋದಾದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಈ ಒಂದು ಇನ್ಸ್ಟಾಲ್ಮೆಂಟ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಏನ್ ಪೇ ಮಾಡಿದೀವಿ? 26,000. ಆ 26,000 ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ, ಇಂಟ್ರೆಸ್ಟ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂದ್ರೆ ಎಷ್ಟು ತಗೋಬೇಕಾಗಿರುತ್ತೆ? ಇಲ್ಲಿ 10 ಇದೆ ಅಂತ ಹೇಳೋದಾದ್ರೆ 10/110. 20 ಕೊಟ್ಟಿದ್ರೆ 20/120. ಸೊ ಈ ರೀತಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 10%. ಹಾಗಾಗಿ 10 ಡಿವೈಡೆಡ್ ಬೈ 110 ಮಾಡಿ. 10/110 ಎಷ್ಟು ಬಂತಾಗ? 66,000 ಇಂಟು 10 ಡಿವೈಡೆಡ್ ಬೈ 110 ಎಷ್ಟು ಬಂತಪ್ಪ? 6,000 ಬಂತು. ಇಷ್ಟು ಇಂಟ್ರೆಸ್ಟ್ ಅಮೌಂಟ್ ಇನ್ಕ್ಲೂಡ್ ಆಗಿರುತ್ತಂತೆ. 66,000 ಅಲ್ಲಿ 6,000 ಇಂಟ್ರೆಸ್ಟ್ ಅಮೌಂಟ್ ಲೆಸ್ ಮಾಡಿದಾಗ ಎಷ್ಟು ಬಂತು? 60,000 ಬಂತು. ಇದನ್ನ ಬ್ಯಾಲೆನ್ಸ್ ಅಂತ ಹೇಳಿ, ಬ್ಯಾಲೆನ್ಸ್. ಮತ್ತೆ ಇಲ್ಲಿ ಹಿಂದೆ ಬರ್ತಾ ಇದೀವಿ ಅಂತ ಹೇಳೋದಾದ್ರೆ, ಸೊ ಇಂಟ್ರೆಸ್ಟ್ ಫಾರ್ ಈಚ್ ಇಯರ್, ಇಂಟ್ರೆಸ್ಟ್ ಅಮೌಂಟ್ ಫಾರ್ ಈಚ್ ಇಯರ್ ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಏನ್ ಮಾಡ್ತಾ ಇದ್ವಿ? ಫಸ್ಟ್ ಏನ್ ತಗೊಳ್ತಾ ಇದ್ವಿ? ಕ್ಯಾಶ್ ಪ್ರೈಸ್. ಕರೆಕ್ಟಾ? ಕ್ಯಾಶ್ ಪ್ರೈಸ್ ಅಲ್ಲಿ ಏನ್ ಲೆಸ್ ಮಾಡ್ತಾ ಇದ್ವಿ? ಡೌನ್ ಪೇಮೆಂಟ್ ಲೆಸ್ ಮಾಡ್ತಾ ಇದ್ವಿ. ಡೌನ್ ಪೇಮೆಂಟ್ ಲೆಸ್ ಮಾಡಿದಾದ್ಮೇಲೆ ಬ್ಯಾಲೆನ್ಸ್ ಬರ್ತಾ ಇತ್ತು. ಮತ್ತೆ ಅಲ್ಲೇನ್ ಮಾಡ್ತಾ ಇದ್ವಿ? ಆಡ್ ಫಸ್ಟ್ ಇಯರ್ ಇನ್ಸ್ಟಾಲ್ಮೆಂಟ್ ಲೆಸ್ ಫಸ್ಟ್ ಇಯರ್ ಇಂಟ್ರೆಸ್ಟ್. ಈ ರೀತಿ ಮಾಡ್ತಾ ಹೋಗ್ತಾ ಇದ್ವಿ. ಆದರೆ ಇಲ್ಲಿ ಉಲ್ಟಾ ಬರ್ತಾ ಇದೀವಿ ಅಂತ ಹೇಳೋದಾದ್ರೆ ಲಾಸ್ಟ್ ಇಯರ್ ಇಂದ ಫಸ್ಟ್ ಇಯರ್ ಬಂದ್ಬಿಟ್ಟಿದೀವಿ. ಹಾಗಾಗಿ ಈ ಬ್ಯಾಲೆನ್ಸ್ ಗೆ ನೆಕ್ಸ್ಟ್ ಏನನ್ನ ಆಡ್ ಮಾಡಬೇಕು? ಡೌನ್ ಪೇಮೆಂಟ್ ಅನ್ನ ಆಡ್ ಮಾಡಬೇಕು. ಆಡ್ ಡೌನ್ ಪೇಮೆಂಟ್.
ಎಷ್ಟಂದ್ರೆ ಡೌನ್ ಪೇಮೆಂಟು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಡೌನ್ ಪೇಮೆಂಟ್ ಸೈನಿಂಗ್ ಆಫ್ ದ ಅಗ್ರಿಮೆಂಟ್ ಅಟ್ ಟೈಮ್ ಆಫ್ ಸೈನಿಂಗ್ ಆಫ್ ದ ಅಗ್ರಿಮೆಂಟ್ ಎಷ್ಟಂತೆ ₹40,000 ಅಂತ ಹಣೆ ಕೊಟ್ಟಿದ್ದಾನೆ ಡೌನ್ ಪೇಮೆಂಟು. ಅದನ್ನ ಇಲ್ಲಿ ಬರ್ಕೊಡಿ. ಹಾಗಾದ್ರೆ ಆ್ಯಡ್ ಅಂತ ಇದೆ. ಆ್ಯಡ್ ಮಾಡಿಕೊಂಡ್ರೆ ಏನು ಬಂತು? ಎಷ್ಟು ಬಂತು? 1 lakh ಬಂತು. ಆ 1 lakh ಏನಂತ ಹೇಳ್ತೀವಿ? ಕ್ಯಾಶ್ ಪ್ರೈಸ್ ಅಂತ ಕರಿತೀವಿ. ಈ ಒಂದು ಕ್ಯಾಶ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ರೆ